ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ಮೈಸೂರು ಮೇ 14 ರೋಟರಿ 3181 ವತಿಯಿಂದ ಇದೇ ಮೇ 18ರಂದು ಮೈಸೂರಿನ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಘಟಿಕೋತ್ಸವದ ಸಭಾಂಗಣದಲ್ಲಿ 2024 ರೋಟರಿ G20 ಯೋಗ ಶೃಂಗಸಭೆಯನ್ನು ಹಮ್ಮಿಕೊಂಡಿದ್ದು, ಇದರ ಅಂಗವಾಗಿ ನಗರದ ಖಾಸಗಿ ಹೋಟೆಲ್ನಲ್ಲಿ ಶೃಂಗಸಭೆಯ ಪೋಸ್ಟರ್ ಅನಾವರಣ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ನವದೆಹಲಿಯ ಭಾರತ ಸರ್ಕಾರ ಆಯುಷ್ ಮಂತ್ರಾಲಯ ಮೊರಾರ್ಜಿ ದೇಸಾಯಿ ಯೋಗ ಸಂಸ್ಥೆಯ ನಿರ್ದೇಶಕರಾದ ಡಾಕ್ಟರ್ ಕಾಶಿನಾಥ್ ಸಮಗಂಧಿ, ರೋಟರಿ ಅಂತಾರಾಷ್ಟ್ರೀಯ ಫೆಲೋಶಿಪ್ ಅಮೆರಿಕದ ಅಧ್ಯಕ್ಷರಾದ ರೋಟೇರಿಯನ್ ಬಾಲಮೂರ್ತಿ, ರಂಗರಾವ್ ಅಂಡ್ ಸನ್ಸ್ ಗ್ರೂಪ್ನ ಚೇರ್ಮನ್ ಆರ್ ಗುರು, 2024 ರೋಟರಿ G20 ಯೋಗ ಸಮಿತಿಯ ಚೇರ್ಮನ್ ರಂಗರಾವ್ ಕೃಷ್ಣ, ಮೈಸೂರು ಯೋಗ ಫೆಡರೇಷನ್ನ ಕಾರ್ಯದರ್ಶಿ ಎಸ್ ಶಶಿಕುಮಾರ್, ಸರ್ಟಿಫಿಕೇಶನ್ ಬೋರ್ಡ್ ಆಫ್ ಯೋಗದ ಸದಸ್ಯರಾದ ಡಾಕ್ಟರ್ ರಾಘವೇಂದ್ರ ಪೈ, ರೋಟರಿಯ ಸಂಚಾಲಕರಾದ ಮನೋಹರ್ ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಯೋಗದ ಬಗ್ಗೆ ಹೇಳಬೇಕಾದ್ರೆ ನಾನು ಪಟ್ಟಾಭಿ ಜೋಗಿಸಿದ್ರೆ ಸುಮಾರು 60 ವರ್ಷ ಕೆಳಗೆ ಹೋಗಿದ್ದೆ. ಸ್ವಲ್ಪ ದಿನ ಒಂದ್ಸರಿ ಬೆನ್ನು ಉಳುಕ್ತು ಅಂತ ಹೇಳಿ ಒಂದ್ಸರಿ ಬಿಟ್ಟಿದ್ದು ತಪ್ಪಾಯ್ತು. ಬಟ್ ಹಾಗೆ ಆಗೋಯ್ತು. ಇದ್ದ ಹೋಗಿದ್ದರೆ ಇವತ್ತು ನಾನು ನಿಮ್ ಜೊತೆ ಅಲ್ಲಿ ಕೂತ್ಕೋತಾ ಇದ್ದೆ, ಇವಾಗ ಕೂತ್ಕೋತಾ ಇರಲಿಲ್ಲ. ಇಲ್ಲಿ ಈ ಒಂದು ರೋಟರಿಗೂ ಮತ್ತೆ ಯೋಗಕ್ಕೂ ಇರುವಂತ ನಂಟಿಗೆ ಮೂಲ ಕಾರಣ ಬಾಲಮೂರ್ತಿಯವರು. ಈ ಬಾಲಮೂರ್ತಿಯವರು ಅಮೆರಿಕಾದಲ್ಲಿ ಅವರು ಯೋಗ ಪಟು ಆಗಿದ್ದರಿಂದ ಅದ್ರ ಬಗ್ಗೆ ಕನ್ವಿನ್ಸ್ ಮಾಡಿ ರೋಟರಿ ಏನೊಂದು ರೋಟರಿ ಇಂಟರ್ನ್ಯಾಷನಲ್ ಅಂತಿದೆ, ಅಂತಾರಾಷ್ಟ್ರೀಯ ಸಂಸ್ಥೆಯ ಹೆಡ್ ಕ್ವಾರ್ಟರ್ಸ್, ಅಲ್ಲಿರುವಂತಹ ಅಧ್ಯಕ್ಷರು, ಮುಂಬರುವ ಅಧ್ಯಕ್ಷರು ಎಲ್ಲ ಜೊತೆ ಮಾತನಾಡಿ ಯೋಗದ ಮಹತ್ವವನ್ನು ಹೇಳಿ ಇವತ್ತು ಕನ್ವೆನ್ಷನ್ ಆದಾಗ ಸಾಮಾನ್ಯ ಯೋಗದಲ್ಲಿ ಯಾರು ಜಾಗ ಕೊಡೋದಿಲ್ಲ. ಆದ್ರೆ ಯೋಗದ ಈ ಸತಿ ಕನ್ವೆನ್ಷನ್, ಸಿಂಗಾಪುರ್ನಾಗುವಂತ ಕನ್ವೆನ್ಷನ್, ಹೋಸರಿ ಆದ ಕನ್ವೆನ್ಷನ್ ಪ್ರತಿ ಸತಿ ಅವರಿಗೆ 1 ಗಂಟೆಯ 3 ಸೆಷನ್ಗಳನ್ನು ಕೊಟ್ಟಿದ್ದಾರೆ ಅಂತಂದ್ರೆ ಇವರು ವರ್ಚಸ್ಸು ಎಷ್ಟಿದೆ ರೋಟರಿಗೆ. ಹಾಗಾಗಿ ಯೋಗವನ್ನು ರೋಟರಿಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ. ಯೋಗದ ಫೆಲೋಶಿಪ್ ಅಂತ ಒಂದು ಪ್ರಾರಂಭ ಮಾಡಿದ್ದಾರೆ. ಅಂದ್ರೆ ಯಾವ ರೋಟೇರಿಯನ್ಸ್ ಯೋಗನ ಮಾಡ್ತಾರೆ ಇಲ್ಲಿ ಮಾತ್ರ ಅಲ್ಲ, ಎಲ್ಲ ಪ್ರಪಂಚಾದ್ಯಂತ ಅವರೆಲ್ಲ ಒಟ್ಟಿಗೆ ಫೆಲೋಶಿಪ್ನ ಸದಸ್ಯರಾಗ್ತಾರೆ. ಅದಕ್ಕೆ ಮೊದಲನೇ ಅಧ್ಯಕ್ಷರು ನೀವೆಲ್ಲ ಅವರು ಪ್ರಾರಂಭ ಮಾಡಿದ್ದು. ಮುಂಬರುವ ದಿನಗಳಲ್ಲಿ ಕೃಷ್ಣ ಅವರ ಅಧ್ಯಕ್ಷರಾಗುವಂತ ಒಂದು ಜವಾಬ್ದಾರಿಯನ್ನು ಸಹ ಅವರು ಹೊತ್ತಿದ್ದಾರೆ. ಇದು ರೋಟರಿಯ ಇಲ್ಲಿನ ಅಂದ್ರೆ ಬಾಲಮೂರ್ತಿ ಅವರು ಮೈಸೂರವರೇ, ನೋಡ್ಲಿಕ್ಕೆ ಅಮೆರಿಕನ್ ಇದ್ದಾಗಿದ್ದಾರೆ, ಇರೋದು ಅಮೆರಿಕನ್. ಅದರಲ್ಲಿ ಇನ್ನೊಂದು ನಮ್ಮ ದಲೈ ಲಾಮಾ ಹೇಳ್ತಾರೆ, ದಿ ಅಲ್ಟಿಮೇಟ್ ಸೋರ್ಸ್ ಆಫ್ ಹ್ಯಾಪಿನೆಸ್ ವಿತ್ ಇನ್ ಅಸ್ ಅಂತ ಹೇಳ್ತಾರೆ. ನೀವೆಲ್ಲ ಕೇಳಿರ್ಬೇಕು. ನಾವು ಯಾಕೆ ಯೋಗನ ಫೆಲೋಶಿಪ್ ಅಂತ ರೋಟರಿ ಮಾಡಬೇಕು? ಯಾಕೆಂದ್ರೆ ನಾವು ಇಂಡಿಯಾದಿಂದ, ಭಾರತದಿಂದ ಎಷ್ಟೆಷ್ಟೋ ಪದಾರ್ಥಗಳು ಎಕ್ಸ್ಪೋರ್ಟ್ ಮಾಡ್ತೀವಿ. 1893 ಸ್ವಾಮಿ ವಿವೇಕಾನಂದರು ಭಾರತದಿಂದ ಶಿಕಾಗೋಗೆ ಹೋಗಿ ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಅಂತ ಭಾಷಣ ಶುರು ಮಾಡೋದು. ದ ರೆಸ್ಟ್ ಇಸ್ ಹಿಸ್ಟ್ರಿ. ಅದೇ ತರ ನಮ್ಮ ಯೋಗ ಗುರು ರಾಘವೇಂದ್ರ ಪೈ ಅವರು ನಮ್ಗೆ ಯೋಗ ಹೇಳ್ಕೊಟ್ಟು ಆ ಯೋಗನ ಯಾವ ತರ ಪೂರೇ ದೇಶದಲ್ಲಿ ಒಂದು ಇಂಡಿಯಾನ ಒಂದೇ ಕಡೆ ಅಲ್ಲ, ಬೇರೆ ಕಡೆ ಹೆಂಗ್ ಮಾಡೋದು ನಮ್ಮಂತರ ಅದನ್ನ ಒಂದು ಮಾರ್ಗ ತೋರಿಸೋದು. ಅದಕ್ಕೆ ನಮ್ಮ ಕೃತಜ್ಞತೆಗಳು. ಮತ್ತೆ ಗುರು ಅವರು, ಕೃಷ್ಣ ಅವರು, ರೋಟರಿನಲ್ಲಿ ನಮ್ಮ ಯೋಗಿ ದೇವರಾಜ ಗುರುಗಳು ಸುಮಾರು ಜನ ಇದ್ದೀರಾ. ಅವರಿಂದ ಈ ರೋಟರಿ ಮುಖಾಂತರ ನಾವು ಬರೀ ಯೋಗಾಭ್ಯಾಸ ಮಾಡಬೇಕು ಅಂತ ಏನು ಒಂದೇ ಸಂದೇಹ ಅಲ್ಲ. ಆ ಯೋಗ ಮತ್ತೆ ಮೆಡಿಟೇಷನ್ ಮಾಡಿ ಅದ್ರಲ್ಲಿ ನಮಗೊಂದೇ ಖುಷಿ ಅಲ್ಲ, ನಾವು ಕ್ಲಬ್ ಮುಖಾಂತರ ಕಮ್ಯುನಿಟಿ ಸರ್ವಿಸ್ ಮಾಡಿ ಸ್ಕೂಲ್ಗಳಿಗೆ, ಬೇರೆ ಬೇರೆ ಶಾಲೆಗಳಿಗೆ, ಅಲ್ಲಿಯ ಹಿರಿಯರಿಗೆ ಎಲ್ಲರಿಗೂ ಯಾವ ತರ ನಾವು ಖುಷಿ ಆಗಬೇಕು. ಇನ್ನೊಂದು ಹೆಲ್ತ್ ಹೆಂಗೆ ಚೆನ್ನಾಗಿ ಇಟ್ಕೋಬೇಕು, ಅದು ತುಂಬಾ ಮಹತ್ವ ಪಾಯಿಂಟ್. ಸೊ ಇಲ್ಲಿ ರಂಗಮಂದಿರ ಹಿರಿಯರಿಗೆ ನಮ್ಮ ಕೃತಜ್ಞತೆಗಳು. ನಮ್ಮ ಡಾಕ್ಟರ್ ಕಾಶಿನಾಥ್ ಅವರ ಯೋಗ ಸರ್ಟಿಫಿಕೇಶನ್ ಬೋರ್ಡ್ ಮುಖಾಂತರ ನಮ್ಮ ಆಯುಷ್ ಮತ್ತೆ ಪ್ರಧಾನಿ ಮೋದಿಯಿಂದ ಈ ಇಡೀ ಭಾರತ ಮತ್ತೆ ಪ್ರಪಂಚಕ್ಕೆ ಯೋಗ ಪ್ರಚಾರ ಮಾಡೋದು ತುಂಬಾ ಮಹತ್ವ ಅಂದೇ ಅಲ್ಲ. ಯೋಗನ ನಾವು ಯೋಗ ಅಂಬಾಸಿಡರ್ಸ್. ಯಾಕೆಂದ್ರೆ ನಾವು ಕೆಲವು ಕ್ಲಬ್ ಹೋಗ್ತಿದ್ದೆ, ಅಲ್ಲಿ ಹೋಗಿ ಯೋಗ ಬಗ್ಗೆ ವಿಚಾರ ಮಾಡ್ತಿದ್ವಿ. ಅದಾದ್ಮೇಲೆ ಕೆಲವರು ಬಂದ್ಬಿಟ್ಟು ಇಂಗ್ಲಿಷ್ ಅಲ್ಲಿ ಕೇಳೋರು, ವಾ ಯೋಗ isn't it for retired people?
I thought yoga can be done only by Hindus. I thought meditation was some kind of mystic. So ಇದನ್ನೆಲ್ಲ ನಾವು ಬಿಡಿಸಿ ಹೇಳಿದ ಮೇಲೆ ನೀವು ಹೊರಗಡೆ ಶುರು ಮಾಡ್ಬಿಟ್ಟಿದ್ದಾರೆ. ಅದೇ ತರ ರೋಟ್ರಿನಲ್ಲಿ ನಾವು ಗುರುಗಳು ಹೇಳಿದಂಗೆ ಬೋರ್ಡಲ್ಲಿ ಮಾಡಿ ಎಲ್ಲ ಮಾಡಿದ್ದಕ್ಕೆ ಯಾವಾಗ ಅವರು ಕಣ್ಣೆಲ್ಲ ಬಿಟ್ಬಿಟ್ಟು ಕಿವಿನಲ್ಲಿ ಕೇಳಿ ಈ ಬೋರ್ಡಲ್ಲೆಲ್ಲ ಸೂಟ್ ಹಾಕೊಂಡ್ ಬಂದಿದ್ರು. 2 ನಿಮಿಷ ಆದ್ಮೇಲೆ ಸೂಟು ಕೋಟು ಟೈ ಎಲ್ಲ ತೆಗೆದು ಎಲ್ಲ ಅವರು ಡೀಪ್ ಬ್ರೀತಿಂಗ್ ಎಲ್ಲ ಮಾಡ್ತಾ ಇದ್ರು. ನಾನು ಯಾಕೆ ಇದು ವಿಚಾರ ಮಾಡ್ತಾ ಇದ್ದೀನಿ ಅಂದ್ರೆ, ನಾವು ಭಾರತೀಯರು ಎಷ್ಟೋ ಸಾಫ್ಟ್ವೇರ್ ಅದು ಇದು ಎಕ್ಸ್ಪೋರ್ಟ್ ಮಾಡಿ ಒಳ್ಳೇದು, ಬಟ್ ನಾವು ಒಬ್ಬೊಬ್ಬ ಪರ್ಸನ್ ಟು ಪರ್ಸನ್ ಇದನ್ನು ಯೋಗ ಮತ್ತೆ ಮೆಡಿಟೇಷನ್ ಪ್ರಚಾರ ಮಾಡಿದ್ರೆ ನಮ್ಗೊಂದೇ ಇಲ್ಲ ಹೆಮ್ಮೆ. ಅವ್ರು ಕಲಿತಾರೆ, ಅವ್ರ ಹೆಲ್ತ್ ಬೆನಿಫಿಟ್ ಆಗತ್ತೆ. ಈ ಬಗ್ಗೆ ಒಂದೇ ಒಂದು ನಾನು ಏನು ಯೋಗ ಸರ್ಟಿಫಿಕೇಟ್ ಬೋರ್ಡ್ಗೆ ಏನು ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಡ್ತಾ ಇದ್ದೀನಿ. ಇವರು ನಮ್ಮ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಜೈಶಂಕರ್ ಥ್ರೂ ಅಮೆರಿಕಾದಲ್ಲಿ ಸ್ಟೇಟ್ ಡಿಪಾರ್ಟ್ಮೆಂಟ್ ಇವರಿಬ್ರು ಒಟ್ಟಿಗೆ ಮಾಡಿ ಯೋಗ ಮತ್ತೆ ಮೆಡಿಟೇಷನ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಕ್ಕೆ ಒಂದು ಕಾರ್ಯಕ್ರಮ ಶುರು ಮಾಡಿದ್ರೆ ಭಾರಿ ಒಳ್ಳೆಯದು. ನಾವು ಆ ಕಡೆ ಸ್ಟೇಟ್ ಡಿಪಾರ್ಟ್ಮೆಂಟ್ ಏನೇನು ಬೆಂಬಲ ಬೇಕೋ ಮಾಡ್ತೀವಿ. ಇಲ್ಲಿಂದ ಮಾಡಿದ್ರೆ ಅವಾಗ ಯೋಗ ಅಂಡ್ ಮೆಡಿಟೇಷನ್ not only will be the exchange, but one of the best people-to-people exchange between India and United States. ಸುಯೋಗ್ಯನಾಗುವ ಯೋಗದಿಂದ ಭಾಗ್ಯವಂತರಾಗಿ ಬೆಳಗುವ ಇಚ್ಛಾ ಜ್ಞಾನ ಕ್ರಿಯಾ ಸಿದ್ಧಿ ಕೋಟಿ ಪಡೆಯುವ ಸಾಧನೆಯ ಮಾರ್ಗದಲ್ಲಿ ಒಂದುಗೂಡುವ ಭರತ ವರ್ಷದ ಭಾರತೀಯರೇ ಜಗದ ಜನಕ್ಕೆ ಯೋಗ ಪಥವ ಸಾರಿ ಹೇಳುವ ವೇದೋಪನಿಷದಂತೆ ಗೀತೆ ಪುರಾಣವಂತೆ ಪತಂಜಲಿ ಮುನಿಯಂತೆ ರಾಜಯೋಗ ಸೂತ್ರವಂತೆ ಘೋರಕ ಮತ್ಸ್ಯೇಂದ್ರರಂತೆ ಹಠಯೋಗ ನಾಥರಂತೆ ಭಕ್ತಿ ಜ್ಞಾನ ಕರ್ಮವಂತೆ ತ್ಯಾಗ ತಪೋ ಭುವಿಯಂತೆ. ಒಂದೇ ಸರಿ ಹೇಳಿ. ಯೋಗ ಮಾಡುವ ಸುಯೋಗ್ಯರಾಗುವ ಬಲಿಯೇ ಯೋಗ ಮಾಡುವ ಸುಯೋಗ್ಯರಾಗುವ ಯೋಗದಿಂದ ಭಾಗ್ಯವಂತರಾಗಿ ಬೆಳಗುವ ಯೋಗದಿಂದ ಭಾಗ್ಯವಂತರಾಗಿ ಬೆಳಗುವ. YCB ಅಂತ ಯೋಗ ಸರ್ಟಿಫಿಕೇಶನ್ ಬೋರ್ಡ್ ಅಂತ. ಸೊ ಅದರದೊಂದು ಮೀಟಿಂಗ್ ಇತ್ತು, ಅಸೆಸ್ಮೆಂಟ್ ಕಮಿಟಿ ಮೀಟಿಂಗ್ ಇತ್ತು. ಆ ಕಾರಣದಿಂದ ನಾವು ಇಲ್ಲಿ ಬಂದಿದ್ದೀವಿ. ಸೊ ಅದರಲ್ಲಿ ರಾಘವೇಂದ್ರ ಪೈ ಅವರು ಮೆಂಬರ್ ಆಗಿರೋದ್ರಿಂದ ಸೊ ಅವರು ಈ ಒಂದು ಕಾರ್ಯಕ್ರಮವನ್ನು ಇನಿಷಿಯೇಟ್ ಮಾಡಿದ್ದಾರೆ. ಅಂಡ್ ಇವನ್ ಐ ಫೀಲ್ ಪ್ರಿವಿಲೇಜ್ ಟು ಬಿ ಎ ಪಾರ್ಟ್ ಆಫ್ ಇನಾಗ್ರೇಷನ್ ಆಫ್ ದಿಸ್ ರೋಟರಿ G20 ಇವೆಂಟ್. ಸೊ ಇಲ್ಲಿ ನನ್ನ ಮಾತುಗಳಲ್ಲಿ YCB ಬಗ್ಗೆ ಸ್ವಲ್ಪ ಮಹತ್ವ ಕೊಡ್ತಾ ಇದ್ದೀನಿ. ಯಾಕೆ ಬಂತಂದ್ರೆ ನಿಮಗೆಲ್ಲ ಗೊತ್ತುಂಟು, ಪ್ರತಿಯೊಂದು ಯಾವುದೇ ಒಂದು ಪ್ಲೇಸ್ ಅಲ್ಲಿ ಹೋಗಿ, ಯಾವುದೇ ಒಂದು ಓಣಿಯಲ್ಲಿ ಗಲ್ಲಿಯಲ್ಲಿ ಹೋದ್ರೆ ಒಂದಲ್ಲ ಒಂದು ಯೋಗ ಸಂಸ್ಥೆಗಳು ಕಾಣ್ತೀವಿ. ಬಟ್ ಎಲ್ಲಾ ಯೋಗ ಸಂಸ್ಥೆಗಳು ಯಾವ ಪ್ರಕಾರ ಯೋಗ ಅಭ್ಯಾಸವನ್ನು ನಿಮಗೆ ಕಲಿಸ್ತಿದ್ದಾರೆ ಅದ್ರ ಬಗ್ಗೆ ನಮಗೆ ಐಡಿಯಾ ಇರೋದಿಲ್ಲ. ಯಾಕಂದ್ರೆ ನೀವೆಲ್ಲ ಯು ಆರ್ ನಾಟ್ ಫ್ರಮ್ ದಿ ಬ್ಯಾಕ್ಗ್ರೌಂಡ್ ಆಫ್ ಯೋಗ ಎನಿ ಸೈನ್ಸ್, or like if you are not from the medical background, at that time many times you will be in confusion whether we need to accept that yoga what is catered by particular organization or not. ನಮಗೆ ಗೊತ್ತಾಗಲ್ಲ. ಸೊ why because of this eruption ಪ್ರತಿಯೊಂದು ಏರಿಯಾದಲ್ಲಿ ಒಂದೊಂದು ಯೋಗ ಸ್ಟುಡಿಯೋ ಇಲ್ಲ ಯೋಗ ಆರ್ಗನೈಸೇಷನ್ ಇದೆ. ಸೊ ಅದರಿಂದ ಏನಾಗಿದೆ ಅಂತಂದ್ರೆ ಇವತ್ತಿಗೆ ಯೋಗ ಏನು ತಗೊಂತಿದ್ರೆ ಜನಸಾಮಾನ್ಯರು ಯೋಗ ಇಸ್ ನಥಿಂಗ್ ಬಟ್ ಇಟ್ಸ್ ಆಲ್ ಅಬೌಟ್ ದಿ ಬೆಂಡಿಂಗ್ ಆಫ್ ದಿ ಬಾಡಿ. So they don't know exactly yoga is not just limited to the bending of the body, it is bonding of mind and body. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ ನಿಮ್ಮ ಮನದಾಳದ ಗರಿ. ಶ್ರೀಗರಿ ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ನಿಮ್ಮ ಮನದಾಳದ ಗರಿ.